ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ ಅಧ್ಯಾಯ 4ರ ಲೋಹಗಳು ಮತ್ತು ಅಲೋಹಗಳ ಜಗತ್ತು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಅಗ್ಗವಾಗಿರುವುದರಿಂದ ಮತ್ತು ಅದರ ತೆಳುವಾದ ಹಾಳೆಗಳನ್ನು ಯಾವುದೇ ಆಕಾರಕ್ಕೆ ಮಡಚಬಹುದಾದ್ದರಿಂದ ಈ ಲೋಹವನ್ನು ಆಹಾರವನ್ನು ಪ್ಯಾಕ್ ಮಾಡುವ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವರು. ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ 1 ಅಲ್ಯೂಮಿನಿಯಂ, 2 ತಾಮ್ರ, 3 ಕಬ್ಬಿಣ, 4 ಚಿನ್ನ. ಸರಿಯಾದ ಉತ್ತರ ಆಪ್ಷನ್ 1 ಅಲ್ಯೂಮಿನಿಯಂ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ? ಆಪ್ಷನ್ 1 ತಾಮ್ರ, 2 ಅಲ್ಯೂಮಿನಿಯಂ, 3 ಸತು, 4 ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ 4 ಸೋಡಿಯಂ. ಮೂರನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣಗಳೊಂದಿಗೆ ತಿಳಿಸಿ. ಮೊದಲನೇ ಪ್ರಶ್ನೆ, ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಅಲೋಹಗಳಿಗೆ ಉದಾಹರಣೆಯಾಗಿದ್ದು ಪಾತ್ರೆಗಳು ಮತ್ತು ಪ್ರತಿಮೆಗಳನ್ನು ತಯಾರಿಸಲು ಬಳಸುತ್ತಾರೆ. ಉತ್ತರ ತಪ್ಪು. ಕಾರಣ, ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಅಲೋಹಗಳಲ್ಲ, ಅವು ಲೋಹಗಳು. ಎರಡನೇ ಪ್ರಶ್ನೆ, ಲೋಹಗಳು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಈ ಆಕ್ಸೈಡ್ಗಳ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತವೆ. ತಪ್ಪು. ಕಾರಣ, ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. ಆದ್ದರಿಂದ ಅವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ, ನೀಲಿ ಲಿಟ್ಮಸ್ ಅನ್ನು ಕೆಂಪಗೆ ಬದಲಿಸುವುದಿಲ್ಲ. ಮೂರನೇ ಪ್ರಶ್ನೆ, ಆಕ್ಸಿಜನ್ ಒಂದು ಅಲೋಹವಾಗಿದ್ದು ಉಸಿರಾಟಕ್ಕೆ ಅವಶ್ಯವಾಗಿದೆ. ಸರಿ. 4, ನೀರನ್ನು ಕುದಿಸಲು ತಾಮ್ರದ ಪಾತ್ರೆಗಳನ್ನು ಬಳಸುತ್ತಾರೆ, ಏಕೆಂದರೆ ಅದು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ತಪ್ಪು. ಕಾರಣ, ತಾಮ್ರವು ಉಷ್ಣದ ಉತ್ತಮ ವಾಹಕವಾಗಿರುವುದರಿಂದ ಪಾತ್ರೆ ತಯಾರಿಸಲು ಬಳಸುತ್ತಾರೆ, ವಿದ್ಯುತ್ತಿನ ವಾಹಕತೆಯ ಕಾರಣಕ್ಕೆ ಅಲ್ಲ. 4ನೇ ಪ್ರಶ್ನೆ, ಆಭರಣಗಳನ್ನು ತಯಾರಿಸಲು ಕೆಲವು ಲೋಹಗಳು ಮಾತ್ರ ಏಕೆ ಸೂಕ್ತವಾಗಿವೆ? ಉತ್ತರ, ಆಭರಣಗಳನ್ನು ತಯಾರಿಸಲು ಬಳಸುವ ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳು ಹೆಚ್ಚು ಹೊಳೆಯುವ ಗುಣವನ್ನು ಹೊಂದಿವೆ ಮತ್ತು ಗಾಳಿಯಿಂದ ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ. ಅಲ್ಲದೆ ಇವುಗಳನ್ನು ಬೇಕಾದ ಆಭರಣಗಳ ಆಕಾರಕ್ಕೆ ಸುಲಭವಾಗಿ ಬಾಗಿಸಬಹುದಾಗಿದ್ದರಿಂದ ಇವು ಸೂಕ್ತವಾಗಿವೆ. 5ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ವಿದ್ಯುತ್ ವೈರಿಂಗ್ನಲ್ಲಿ ಬಳಸುತ್ತಾರೆ. ನಾನಿಲ್ಲಿ ಡೈರೆಕ್ಟ್ ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ತಾಮ್ರ. ಅತ್ಯಧಿಕ ಕುಟ್ಯತೆ ಮತ್ತು ತನ್ಯ ಗುಣವನ್ನು ಹೊಂದಿದೆ. ಚಿನ್ನ. ಇದಿಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಆಕ್ಸಿಜನ್. ಈ ಧಾತುವನ್ನು ಹೊಂದಿರುವ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಾಗ ಸಸ್ಯಗಳು ಹುಲುಸಾಗಿ ಬೆಳೆಯುತ್ತವೆ. ನೈಟ್ರೋಜನ್. ನೀರಿನ ಶುದ್ಧೀಕರಣದಲ್ಲಿ ಬಳಸುವರು. ಕ್ಲೋರಿನ್. 6ನೇ ಪ್ರಶ್ನೆ, ಮೆಗ್ನೀಷಿಯಂ ಮತ್ತು ಸಲ್ಫರ್ನೊಂದಿಗೆ ಆಕ್ಸಿಜನ್ ಪ್ರತಿವರ್ತಿಸಿದಾಗ ಏನಾಗುತ್ತದೆ? ರೂಪುಗೊಂಡ ಉತ್ಪನ್ನಗಳ ಸ್ವಭಾವದಲ್ಲಿನ ಪ್ರಮುಖ ವ್ಯತ್ಯಾಸಗಳು ಯಾವುವು? ಉತ್ತರ, ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಪ್ರತಿಕ್ರಿಯಿಸಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟು ಮಾಡುತ್ತದೆ, ಇದು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ಸಲ್ಫರ್ ಆಕ್ಸಿಜನ್ನೊಂದಿಗೆ ಪರಿವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ, ಇದು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. 7ನೇ ಪ್ರಶ್ನೆ, ಈ ಕೆಳಗಿನ ಹರಿವು ನಕ್ಷೆಯನ್ನು ಪೂರ್ಣಗೊಳಿಸಿ. ಇದನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಆನ್ಸರ್ ಅನ್ನು ಕೂಡ ತುಂಬಿದ್ದೀನಿ. ಮೊದಲನೇ ಬಾಕ್ಸ್ ಖಾಲಿ ಇರೋದ್ರಲ್ಲಿ ಮೆಗ್ನೀಷಿಯಂ ಪ್ಲಸ್ ಗಾಳಿ ಪ್ಲಸ್ ಶಾಖ ಬೂದಿಯನ್ನು ಕೊಡುತ್ತೆ. ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಗುತ್ತೆ. ನೀಲಿ ಮತ್ತು ಕೆಂಪು ಲಿಟ್ಮಸ್ ದ್ರಾವಣಗಳನ್ನು ಪ್ರತ್ಯೇಕವಾಗಿ ಸೇರಿಸಿದಾಗ ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಬದಲಾವಣೆ ಏನೂ ಆಗೋದಿಲ್ಲ. ಕೆಂಪು ಲಿಟ್ಮಸ್ ದ್ರಾವಣದಲ್ಲಿ ಏನಾಗುತ್ತೆ, ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. 8ನೇ ಪ್ರಶ್ನೆ, ನೀರನ್ನು ಕುದಿಸಲು ಹೆಚ್ಚು ಸೂಕ್ತವಾದ ಪಾತ್ರೆಯನ್ನು ತಯಾರಿಸಲು ನೀವು ಯಾವ ವಸ್ತುವನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ? ಉತ್ತರ, ನಾನು ತಾಮ್ರವನ್ನು ಆಯ್ಕೆ ಮಾಡುತ್ತೇನೆ, ಏಕೆಂದರೆ ತಾಮ್ರವು ಉಷ್ಣದ ಉತ್ತಮ ವಾಹಕವಾಗಿದೆ. ಇದು ನೀರನ್ನು ಬೇಗನೆ ಕುದಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಎಣ್ಣೆ, ನೀರು ಮತ್ತು ವಿನೆಗರ್ನಲ್ಲಿ ಅದ್ದಿದ 3 ಕಬ್ಬಿಣದ ಮೊಳೆಗಳನ್ನು ನಿಮಗೆ ನೀಡಿದೆ. ಯಾವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುವುದಿಲ್ಲ ಮತ್ತು ಏಕೆ? ಉತ್ತರ, ಎಣ್ಣೆಯಲ್ಲಿ ಅದ್ದಿದ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುವುದಿಲ್ಲ, ಏಕೆಂದರೆ ಎಣ್ಣೆಯು ಕಬ್ಬಿಣದ ಮೇಲ್ಮೈಯನ್ನು ಗಾಳಿ ಮತ್ತು ತೇವಾಂಶದೊಂದಿಗೆ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತದೆ. ಇದು ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ತಡೆಯುತ್ತದೆ. 10ನೇ ಪ್ರಶ್ನೆ,
ಲೋಹಗಳು ಮತ್ತು ಅಲೋಹಗಳ ವಿವಿಧ ಗುಣಗಳು ದೈನಂದಿನ ಜೀವನದಲ್ಲಿ ಅವುಗಳ ಉಪಯೋಗಗಳನ್ನು ಹೇಗೆ ನಿರ್ಧರಿಸುತ್ತವೆ? ಉತ್ತರ: ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರುವುದರಿಂದ ಅವುಗಳನ್ನು ಅಡುಗೆ ಪಾತ್ರೆಗಳು ಮತ್ತು ವಿದ್ಯುತ್ ತಂತಿಗಳಲ್ಲಿ ಬಳಸುತ್ತಾರೆ. ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ಗೆ ಕಳಪೆ ವಾಹಕವಾಗಿರುವುದರಿಂದ ಅವುಗಳನ್ನು ಪ್ಲಾಸ್ಟಿಕ್ ಅಥವಾ ರಬ್ಬರ್ ಹ್ಯಾಂಡಲ್ಗಳು ಮತ್ತು ಇನ್ಸುಲೇಟರ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. 11ನೇ ಪ್ರಶ್ನೆ. ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ಸಂರಕ್ಷಿಸುವ ಒಂದು ವಿಧಾನವೆಂದರೆ ಅದರ ಮೇಲೆ ಸತುವಿನ ಲೋಹದ ತೆಳುವಾದ ಲೇಪನವನ್ನು ಮಾಡುವುದು. ಸಲ್ಫರ್ ನೀರಿನೊಂದಿಗೆ ಪ್ರತಿಕರ್ತಿಸುವುದಿಲ್ಲವಾದ್ದರಿಂದ ಅದನ್ನು ಈ ಉದ್ದೇಶಕ್ಕಾಗಿ ಬಳಸಬಹುದೇ? ನಿಮ್ಮ ಉತ್ತರ ಸಮರ್ಥಿಸಿ. ಉತ್ತರ: ಇಲ್ಲ, ಸಲ್ಫರ್ ಅನ್ನು ಬಳಸಲು ಸಾಧ್ಯವಿಲ್ಲ. ಸಲ್ಫರ್ ಒಂದು ಅಲೋಹವಾಗಿದ್ದು ಅದು ಬಲವಾದ ಅಥವಾ ಗಟ್ಟಿಯಾದ ಲೇಪನವನ್ನು ರಚಿಸಲು ಸಾಧ್ಯವಿಲ್ಲ. ಇದು ಸುಲಭವಾಗಿ ಪುಡಿಯಾಗುತ್ತದೆ. ಸತುವಿನ ಲೇಪನವು ಕಬ್ಬಿಣದ ಮೇಲೆ ಬಲವಾದ ಮತ್ತು ದೀರ್ಘಕಾಲಿಕ ರಕ್ಷಣೆ ನೀಡುತ್ತದೆ, ಆದರೆ ಸಲ್ಫರ್ ಅಂತಹ ರಕ್ಷಣೆಯನ್ನು ನೀಡಲು ಸಾಧ್ಯವಿಲ್ಲ. 12ನೇ ಪ್ರಶ್ನೆ. ಕಮ್ಮಾರನು ಉಪಕರಣಗಳನ್ನು ತಯಾರಿಸುವ ಮೊದಲು ಕಬ್ಬಿಣವನ್ನು ಕಾಸುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ಕಬ್ಬಿಣವನ್ನು ಕಾಸುವುದು ಏಕೆ ಅವಶ್ಯಕ? ಉತ್ತರ: ಕಬ್ಬಿಣವನ್ನು ಕಾಯಿಸುವುದರಿಂದ ಅದು ಮೃದುವಾಗುತ್ತದೆ ಮತ್ತು ಅದನ್ನು ಸುಲಭವಾಗಿ ಬಾಗಿಸಲು ಅಥವಾ ಅಪೇಕ್ಷಿತ ಆಕಾರಕ್ಕೆ ತರಲು ಸಾಧ್ಯವಾಗುತ್ತದೆ. ಈ ಗುಣವನ್ನು ಕುಟ್ಯತೆ ಎಂದು ಕರೆಯುತ್ತಾರೆ. ಇದು ಬಿಸು ಮಾಡಿದಾಗ ಲೋಹಗಳನ್ನು ಆಕಾರ ಬದಲಿಸಲು ಅನುವು ಮಾಡಿಕೊಡುತ್ತದೆ. ಈಗ ನಾವು ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದು, ಲೋಹಗಳನ್ನು ಸುತ್ತಿಗೆಯಿಂದ ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಗುಣವನ್ನು ಡ್ಯಾಶ್ ಎನ್ನುವರು. ಉತ್ತರ: ಕುಟ್ಯತೆ. 2. ಲೋಹಗಳನ್ನು ತಂತಿಯಾಗಿ ಎಳೆಯಬಹುದಾದ ಗುಣವನ್ನು ಡ್ಯಾಶ್ ಎನ್ನುವರು. ಉತ್ತರ: ತನ್ಯತೆ. ಸೋಡಿಯಂ ಲೋಹವನ್ನು ಡ್ಯಾಶ್ ನಲ್ಲಿ ಸಂಗ್ರಹಿಸಲಾಗುತ್ತದೆ. ಉತ್ತರ: ಸೀಮೆಎಣ್ಣೆ. ಕಬ್ಬಿಣದ ಮೇಲೆ ಉಂಟಾಗುವ ಕಂದು ಬಣ್ಣದ ಪುಡಿಯನ್ನು ಡ್ಯಾಶ್ ಎನ್ನುವರು. ಉತ್ತರ: ತುಕ್ಕು. ಅಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಡ್ಯಾಶ್ ಸ್ವಭಾವವನ್ನು ಹೊಂದಿರುತ್ತವೆ. ಉತ್ತರ: ಆಮ್ಲೀಯ. ಆಕ್ಸಿಜನ್ ಒಂದು ಡ್ಯಾಶ್ ಉಸಿರಾಟಕ್ಕೆ ಅವಶ್ಯಕವಾಗಿದೆ. ಉತ್ತರ: ಅಲೋಹ. ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಯಲು ಅದರ ಮೇಲೆ ಸತುವಿನ ಪದರವನ್ನು ಲೇಪಿಸುವುದನ್ನು ಡ್ಯಾಶ್ ಎನ್ನುವರು. ಗ್ಯಾಲ್ವನೀಕರಣ ಅಥವಾ ಸತುವಿನ ಲೇಪನ. 2ನೇ ಮೇನ್ ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಏಕೆ ಸಂಗ್ರಹಿಸುತ್ತಾರೆ? ಉತ್ತರ: ಸೋಡಿಯಂ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುವುದರಿಂದ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ. 2ನೇ ಪ್ರಶ್ನೆ. ಕಬ್ಬಿಣದ ವಸ್ತುಗಳ ಮೇಲೆ ಕಂದು ಬಣ್ಣದ ಪುಡಿಯ ಪದರ ಉಂಟಾಗಲು ಯಾವ ಪರಿಸ್ಥಿತಿಗಳು ಕಾರಣವಾಗಿವೆ? ಉತ್ತರ: ಕಬ್ಬಿಣದ ವಸ್ತುಗಳ ಮೇಲೆ ಕಂದು ಬಣ್ಣದ ಪುಡಿಯ ಪದರ ಉಂಟಾಗಲು ತೇವಾಂಶಯುಕ್ತ ಗಾಳಿ ಕಾರಣವಾಗಿದೆ. 3ನೇ ಪ್ರಶ್ನೆ. ಫಾಸ್ಫರಸ್ ಅನ್ನು ನೀರಿನಲ್ಲಿ ಏಕೆ ಸಂಗ್ರಹಿಸುತ್ತಾರೆ? ಉತ್ತರ: ಫಾಸ್ಫರಸ್ ತೆರೆದ ವಾತಾವರಣದಲ್ಲಿ ಇದ್ದಾಗ ತಾನಾಗಿಯೇ ಹೊತ್ತಿಕೊಂಡು ಉರಿಯುವುದರಿಂದ ಅದನ್ನು ನೀರಿನಲ್ಲಿ ಸಂಗ್ರಹಿಸುತ್ತಾರೆ. 4ನೇ ಪ್ರಶ್ನೆ. ಕಲ್ಲಿದ್ದಲಿನ ತುಂಡು ಅಥವಾ ಸಲ್ಫರ್ ಅನ್ನು ಬಡಿದಾಗ ಅದು ಚೂರುಗಳಾಗುವ ಈ ಗುಣವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ಕಲ್ಲಿದ್ದಲಿನ ತುಂಡು ಅಥವಾ ಸಲ್ಫರ್ ಅನ್ನು ಬಡಿದಾಗ ಉಂಟಾಗುವ ಈ ಗುಣವನ್ನು ಬಿದುರತೆ ಎನ್ನುತ್ತಾರೆ, ಅಂದರೆ ಬ್ರಿಟಲ್ನೆಸ್. 5ನೇ ಪ್ರಶ್ನೆ. ಮೆಗ್ನೀಷಿಯಂ ಆಕ್ಸೈಡ್ನ ಸ್ವಭಾವವೇನು? ಉತ್ತರ: ಮೆಗ್ನೀಷಿಯಂ ಆಕ್ಸೈಡ್ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. 3ನೇ ಮೇನ್ 2 ವಾಕ್ಯದ ಪ್ರಶ್ನೋತ್ತರಗಳು. ಅದರಲ್ಲಿ ಮೊದಲನೇದು, ಲೋಹಗಳು ಮತ್ತು ಅಲೋಹಗಳ ಆಕ್ಸೈಡ್ಗಳ ಸ್ವಭಾವದಲ್ಲಿನ ವ್ಯತ್ಯಾಸವೇನು? ಉತ್ತರ: ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ, ಆದರೆ ಅಲೋಹಗಳ ಆಕ್ಸೈಡ್ಗಳು ಆಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. 2ನೇ ಪ್ರಶ್ನೆ. ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯಲು ಕಾರಣವೇನು? ಉತ್ತರ: ಕಬ್ಬಿಣವು ಗಾಳಿ ಮತ್ತು ನೀರಿನ ಸಂಪರ್ಕಕ್ಕೆ ಬಂದಾಗ ಅವುಗಳೊಂದಿಗೆ ಪ್ರತಿಕ್ರಿಯಿಸಿ ಕಂದು ಬಣ್ಣದ ಪುಡಿಯ ಪದರವನ್ನು ಉಂಟುಮಾಡುತ್ತವೆ. ಈ ಪ್ರಕ್ರಿಯೆಯನ್ನೇ ತುಕ್ಕು ಹಿಡಿಯುವಿಕೆ ಎಂದು ಕರೆಯುತ್ತಾರೆ. 3ನೇ ಪ್ರಶ್ನೆ. ಸಲ್ಫರ್ ಅನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ? ಉತ್ತರ: ಸಲ್ಫರ್ ಅನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಉಂಟುಮಾಡುತ್ತದೆ. ಇದನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಸಲ್ಫ್ಯೂರಿಕ್ ಆಮ್ಲ ಉಂಟಾಗುತ್ತದೆ. 4ನೇ ಪ್ರಶ್ನೆ.
ದೈನಂದಿನ ಜೀವನದಲ್ಲಿ ಅಲೋಹಗಳ ಉಪಯೋಗವೇನು? ಉತ್ತರ: ಆಕ್ಸಿಜನ್ ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾಗಿದೆ. ಕಾರ್ಬನ್, ಪ್ರೋಟೀನ್ ಹಾಗೂ ಕಾರ್ಬೋಹೈಡ್ರೇಟ್ಗಳು ಮುಖ್ಯ ಘಟಕವಾಗಿದೆ. ನೈಟ್ರೋಜನ್ ಅನ್ನು ಸಸ್ಯಗಳ ಬೆಳವಣಿಗೆಗಾಗಿ ರಸಗೊಬ್ಬರಗಳಲ್ಲಿ ಬಳಸಲಾಗುತ್ತದೆ. 5ನೇ ಪ್ರಶ್ನೆ: ಲೋಹಗಳ ಭೌತಿಕ ಗುಣಲಕ್ಷಣಗಳು ಯಾವುವು? ಉತ್ತರ: ಲೋಹಗಳು ಸಾಮಾನ್ಯವಾಗಿ ಕಠಿಣ, ಹೊಳಪುಳ್ಳ, ಕುಟ್ಟುತೆ, ತನ್ಯತೆ, ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಇವು ಶಾಬ್ದಾನ ಗುಣವನ್ನು ಸಹ ಹೊಂದಿವೆ. 6ನೇ ಪ್ರಶ್ನೆ: ತಿರುಪು ಮಳೆಯ ಅಂದರೆ ಸ್ಕ್ರೂ ಡ್ರೈವರ್ ಹಿಡಿಕೆಯನ್ನು ತಯಾರಿಸಲು ಯಾವ ವಸ್ತುಗಳನ್ನು ಬಳಸಲಾಗುತ್ತದೆ ಮತ್ತು ಏಕೆ? ಉತ್ತರ: ತಿರುಪು ಮೊಳೆಯ ಹಿಡಿಕೆಯನ್ನು ತಯಾರಿಸಲು ಪ್ಲಾಸ್ಟಿಕ್ ಅಥವಾ ರಬ್ಬರ್ನಂತಹ ವಸ್ತುಗಳನ್ನು ಬಳಸಲಾಗುತ್ತದೆ, ಏಕೆಂದರೆ ಈ ವಸ್ತುಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರುವುದರಿಂದ ವಿದ್ಯುತ್ ಕಾರ್ಮಿಕನನ್ನು ವಿದ್ಯುತ್ಘಾತದಿಂದ ರಕ್ಷಿಸುತ್ತದೆ. 4ನೇ ಮೇನ್ 3 ವಾಕ್ಯದ ಪ್ರಶ್ನೋತ್ತರಗಳು. ಮೊದಲನೇದು: ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ: ಗುಣಲಕ್ಷಣಗಳು. ಮೊದಲನೇದು ಗಡಸುತನ. ಲೋಹಗಳು ಸಾಮಾನ್ಯವಾಗಿ ಗಟ್ಟಿಯಾಗಿರುತ್ತದೆ, ಅಲೋಹಗಳು ಸಾಮಾನ್ಯವಾಗಿ ಗಟ್ಟಿಯಾಗಿರುವುದಿಲ್ಲ, ಅಂದರೆ ಮೃದುವಾಗಿರುತ್ತವೆ. ಹೊಳಪು. ಲೋಹಗಳು ಹೊಳಪನ್ನು ಹೊಂದಿರುತ್ತವೆ, ಅಲೋಹಗಳು ಸಾಮಾನ್ಯವಾಗಿ ಮಸುಕಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ನೆಕ್ಸ್ಟ್ ಕುಟ್ಟುವಿಕೆ. ಲೋಹಗಳು ಕುಟ್ಟುವ ಗುಣವನ್ನು ಹೊಂದಿರುತ್ತವೆ, ಅಂದರೆ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಅಲೋಹಗಳು ಬಡಿದಾಗ ಪುಡಿಯಾಗುತ್ತವೆ, ಬಿದುರ. ತನ್ಯತೆ. ತನ್ಯ ಗುಣವನ್ನು ಹೊಂದಿದ್ದು ತಂತಿಗಳನ್ನಾಗಿ ಎಳೆಯಬಹುದು. ಅಲೋಹಗಳು ತಂತಿಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ಶಾಖ ಮತ್ತು ವಿದ್ಯುತ್ ವಾಹಕತೆ. ಲೋಹಗಳು ಶಾಖ ಹಾಗೂ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ, ಅಲೋಹಗಳು ಶಾಖ ಹಾಗೂ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಶಬ್ದ. ಲೋಹಗಳು ಬಡಿದಾಗ ರಿಂಗಣ ಶಬ್ದ ಮಾಡುತ್ತವೆ, ಅಲೋಹಗಳು ಬಡಿದಾಗ ಶಬ್ದವನ್ನು ಉಂಟು ಮಾಡುವುದಿಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆ: ಕಬ್ಬಿಣದ ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ವಿಧಾನಗಳಾವುವು? ಉತ್ತರ: ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ಚುವಿಕೆ ಮತ್ತು ಎಣ್ಣೆ ಅಥವಾ ಗ್ರೀಸ್ನಂತಹ ತೈಲ ಲೇಪನ ಮಾಡುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಯಬಹುದು. ಕಬ್ಬಿಣದ ಮೇಲೆ ಸತುವಿನ ತೆಳುವಾದ ಪದರವನ್ನು ಲೇಪಿಸುವ ಗ್ಯಾಲ್ವನೀಕರಣ ಪ್ರಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ವಿಧಾನಗಳು ಕಬ್ಬಿಣವನ್ನು ಗಾಳಿ ಮತ್ತು ನೀರಿನ ಸಂಪರ್ಕದಿಂದ ರಕ್ಷಿಸುತ್ತವೆ. 3ನೇ ಪ್ರಶ್ನೆ: ಸಲ್ಫರ್ ಮತ್ತು ಫಾಸ್ಫರಸ್ನಂತಹ ಅಲೋಹಗಳು ಲೋಹಗಳಿಗಿಂತ ಹೇಗೆ ಭಿನ್ನವಾಗಿ ವರ್ತಿಸುತ್ತವೆ? ಉತ್ತರ: ಲೋಹಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ಸಲ್ಫರ್ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಫಾಸ್ಫರಸ್ ಅತಿ ಹೆಚ್ಚು ಕ್ರಿಯಾಶೀಲವಾಗಿದ್ದು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಹೊತ್ತಿಕೊಂಡು ಉರಿಯುತ್ತದೆ. ಆದ್ದರಿಂದ ಇವುಗಳನ್ನು ಲೋಹಗಳಂತೆ ಸಾಮಾನ್ಯವಾಗಿ ಸಂಗ್ರಹಣಾ ವಿಧಾನಗಳಲ್ಲಿ ಬಳಸಲಾಗುವುದಿಲ್ಲ. 4ನೇ ಪ್ರಶ್ನೆ: ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ ಪಾತ್ರಗಳನ್ನು ಲೋಹಗಳಿಂದ ಮಾಡಲು ಕಾರಣವೇನು? ಉತ್ತರ: ಅಡುಗೆ ಮಾಡಲು ಬಳಸುವ ಪಾತ್ರೆಗಳು ಮತ್ತು ಬಿಸಿ ಮಾಡಲು ಬಳಸುವ ಪಾತ್ರೆಗಳು ಲೋಹಗಳಿಂದ ಮಾಡಲ್ಪಟ್ಟಿವೆ ಎಂದು ನೀವು ಗಮನಿಸಿರಬಹುದು. ಲೋಹಗಳು ಶಾಖದ ಉತ್ತಮ ವಾಹಕಗಳಾಗಿರುವುದರಿಂದ ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಇವುಗಳನ್ನು ಬಳಸಲಾಗುತ್ತದೆ. ಆದರೆ ಅವುಗಳ ಹಿಡಿಕೆಗಳನ್ನು ಶಾಖ ಪ್ರವಹಿಸದ ಮರ ಅಥವಾ ಇತರ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಇದರ ಜೊತೆಗೆ ನಾನು ಕೂಡ ಪಾಠದಲ್ಲಿ ಬಂದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನು ಹೆಚ್ಚುವರಿ ಪ್ರಶ್ನೆಗಳನ್ನಾಗಿ ನೀಡಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.